ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅದ್ವಿಕಾ ಗೌಡ ವ್ಲಾಗ್ಸ್ ಇನ್ ಕನ್ನಡ ಚಾನಲ್. ಮಂಡೇ ಮಾರ್ನಿಂಗ್ ರುಟೀನ್ನ ನಾನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಂಡೇ ನಾನು ಮಾಡೋ ಕೆಲಸನೇ ಫಸ್ಟು ಟಿಫನ್ ಪ್ರಿಪೇರ್ ಮಾಡ್ತೀನಿ. ಏಕೆ ಅಂದರೆ ಸ್ಕೂಲ್ಗೆ ಹೋಗೋ ಮತ್ತು ಆಫೀಸ್ಗೆ ಹೋಗೋರಿಗೆ ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಫಸ್ಟು ನಾನು ಟಿಫನ್ನ ರೆಡಿ ಮಾಡಿಬಿಡ್ತೀನಿ. ಮತ್ತು ಮಂಡೇ ಬಂದು ಮನೆ ದೇವ್ರ ವಾರ ಆಗಿರೋದ್ರಿಂದ ಈ ಫಸ್ಟು ಟಿಫನ್ ಮಾಡಿ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ನನಗೆ ವಾರ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಟಿಫನ್ಗೆ ಬಂದು ಇಡ್ಲಿನ ಮಾಡಿದ್ದೆ. ಇಡ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಮಾಡೋದು ಗೊತ್ತೇ ಇರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ನೋಡ್ಬೋದು. ಯಾಕಂದರೆ ಮಂಡೇ ಹೊತ್ತು ಮನೆ ದೇವ್ರ ವಾರ ಇರೋದ್ರಿಂದ ಈಸಿ ಆದಂಥ ಟಿಫನ್ನ ಮಾಡಿದ್ರೆ ನೆಕ್ಸ್ಟು ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಆಲ್ಮೋಸ್ಟ್ ಮಂಡೇ ಟೈಮ್ ನಾನು ಸ್ವಲ್ಪ ಈಸಿಯಾಗಿರುವಂಥ ಟಿಫನ್ಗಳನ್ನೇ ಮಾಡ್ತೀನಿ. ಈಗ ಇಡ್ಲಿ ಎಲ್ಲ ಬೆಂದಿದೆ. ಆ ಇಡ್ಲಿನೆಲ್ಲ ಈಗ ಒಂದು ಹಾಟ್ ಬಾಕ್ಸ್ಗೆ ಹಾಕೋತೀನಿ. ಇಡ್ಲಿನ ನಾನು ರೇಷನ್ ಅಕ್ಕಿಯಿಂದನೇ ಮಾಡೋದು. ರೇಷನ್ ಅಕ್ಕಿಯಿಂದ ಮಾಡಿದ್ರೇ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಬೇಕಾದ್ರೆ ನೀವು ವಿಡಿಯೋದಲ್ಲಿ ನೋಡ್ಬೋದು, ನಾನು ತೋರಿಸೋ ಇದ್ದೀನಿ ಕೂಡ ಯಾವ ರೀತಿ ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ. ಹಾಗೆ ಇದ್ರ ಜೊತೆಗೆ ನಾನು ಸೈಡ್ ಡಿಶ್ ಆಗಿ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ. ಅದಕ್ಕೆ ಈಗ ನಾನು ಚಟ್ನಿಗೆ ಒಗ್ಗರಣೆನ ಕೊಡ್ತಾಯಿದ್ದೀನಿ. ಯಾಕಂದರೆ ಬಾಕ್ಸ್ಗೆ ಚಟ್ನಿ ಹಾಕ್ಬೇಕಾದ್ರೆ ನಾವು ಒಗ್ಗರಣೆ ಕೊಟ್ಟು ಬಾಕ್ಸಿಗೆ ಹಾಕೋದ್ರಿಂದ ಚಟ್ನಿ ಕೆಡೋದಿಲ್ಲ ಮಧ್ಯಾಹ್ನದವರೆಗೂ. ಹಾಗೆ ನೀವೇನಾದರೂ ಹಾಕ್ಬಿಟ್ರೆ ಸ್ವಲ್ಪ ಅದು ಸ್ಮೆಲ್ ಬಂದ್ಬಿಡುತ್ತೆ ಬೇಗ. ಹಂಗಾಗಿ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆ ಉದ್ದಿನ ವಡೆ ಕೂಡ ಮಾಡಿದ್ದೆ. ಯಾಕಂದರೆ ಇಡ್ಲಿ ಜೊತೆ ಉದ್ದಿನ ವಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಉದ್ದಿನ ವಡೆ ಕೂಡ ಸ್ವಲ್ಪ ಮಾತ್ರ ಮಾಡಿದ್ದೆ. ಅದನ್ನು ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉದ್ದಿನ ವಡೆ ಕೂಡ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ಉದ್ದಿನ ವಡೆ, ಚಟ್ನಿ ಮತ್ತು ಸಾಂಬಾರು. ಫಸ್ಟು ಹೊರಗಡೆ ಹೋಗೋರಿಗೆ ಟಿಫನ್ ಹಾಕ್ಕೊಟ್ಟೆ. ಇದಾದಮೇಲೆ ನೆಕ್ಸ್ಟ್ ನನ್ನ ಕೆಲಸ ಶುರುವಾಗುತ್ತೆ. ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಬಿಟ್ಟಾದ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ದೇವ್ರ ಮನೆನ ಕ್ಲೀನ್ ಮಾಡ್ಕೊತೀನಿ. ದೇವ್ರ ಮನೆನ ಕ್ಲೀನ್ ಮಾಡಿದ ನಂತರ ಬಾಗಿಲನ್ನ ಒರೆಸ್ಕೊಂಡು ಅರಿಶಿನ ಕುಂಕುಮನ ಇಡ್ತೀನಿ. ಆಲ್ಮೋಸ್ಟ್ ಕೆಲವರು ನೆಲ ಒರೆಸಿ ರಂಗೋಲಿ ಬಿಡಬೇಕಾದ್ರೇ ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾರೆ. ಬಟ್ ನಾನು ಆ ರೀತಿ ಮಾಡಲ್ಲ. ಯಾಕೆ ಅಂತಂದರೆ ಬಾಗಿಲಲ್ಲಿ ಶ್ರೀದೇವಿ, ಭೂದೇವಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರುಗಳು ನೆಲೆಸಿರ್ತಾರೆ ಅಂತಾರೆ. ಹಂಗಾಗಿ ನಾನು ಸ್ನಾನ ಮಾಡ್ದಿರ ಅರಿಶಿನ ಕುಂಕುಮನ ಇಡೋದಿಲ್ಲ. ಸ್ನಾನ ಆದ ನಂತರ ದೇವ್ರ ಮನೆ ಕ್ಲೀನ್ ಮಾಡಿ ಬಾಗಿಲನ್ನ ಒರೆಸ್ಕೊಂಡು ನೀಟಾಗಿ ಅರಿಶಿನ ಕುಂಕುಮ ಮತ್ತು ವಿಭೂತಿನ ಇಡ್ತೀನಿ.
ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಸಿಂಪಲ್ಲಾಗಿ ನಾನು ಪೂಜೆನ ಮುಗಿಸ್ದೆ. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಟಿಫನ್ ಮಾಡ್ತೀನಿ, ಅಲ್ಲಿವರೆಗೂ ಮಾಡೋದಿಲ್ಲ. ಇದು ನನ್ನ ಮಂಡೇ ಮಾರ್ನಿಂಗ್ ರುಟೀನ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚ್. ಸಿ ಯು ದ ನೆಕ್ಸ್ಟ್